ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿನ್ನೆಯಷ್ಟೇ ಬ್ರಹ್ಮಗಂಟು ಸೀರಿಯಲ್ ನಟಿ ಇಹಲೋಕ ತ್ಯಜಿಸಿದ ಸುದ್ದಿ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಅದರ ಒಂದಿಷ್ಟು ಅಪ್ಡೇಟ್ಸ್ನ ತಿಳಿಸ್ಬಿಡ್ತೀನಿ. ಇಂತಹ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಇದೇ ನಟಿ ಶೋಭಿತಾ ಶಿವಣ್ಣ ಅವರ ಮನಸ್ಥಿತಿ ಹೇಗಿತ್ತು, ಏನೆಲ್ಲ ಮಾತುಗಳನ್ನು ಹಂಚಿಕೊಂಡಿದ್ರು, ಅವರ ಒಂದೇ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಈಗ ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇರೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ಗುರುಪ್ರಸಾದ್ ಅವರ ಆಘಾತಕಾರಿಯಾದಂಥ ಸುದ್ದಿಯನ್ನು ಕೇಳಿ ಇಡೀ ಚಿತ್ರರಂಗ ಬೆಚ್ಚಿ ಬಿದ್ದಿತ್ತು. ಇಂತಹ ಸುದ್ದಿ ಕೇಳಿ ಇನ್ನೂ ಒಂದು ತಿಂಗಳು ಕೂಡ ಕಳೆದಿಲ್ಲ. ಆಗಲೇ ಮತ್ತೊಂದು ಸುದ್ದಿ, ಬ್ರಹ್ಮಗಂಟು ಸೀರಿಯಲ್ ನಟಿ ಶೋಭಿತಾ ಶಿವಣ್ಣ ಅವರು ತಮ್ಮ ಪ್ರಾಣವನ್ನು ತಾವೇ ತೆಗೆದುಕೊಳ್ಳುವ ಮೂಲಕ ಭಾರತದ ಲೋಕಕ್ಕೆ ತಮ್ಮ ಪಯಣವನ್ನು ಬೆಳೆಸಿಬಿಟ್ಟಿರೋದು. ಶೋಭಿತಾ ಶಿವಣ್ಣ ಅವರು ಇಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು, ಜೊತೆಗೆ ಯಾರೆಲ್ಲ ಇದ್ದರು ಅನ್ನೋದು. ಅವ್ರ ಗಂಡ ಸುಧೀರ್ ಕೂಡ ಮನೆಯಲ್ಲೇ ಇದ್ದರು. ಶೋಭಿತಾ ಅವರು ಇಹಲೋಕ ತ್ಯಜಿಸಿದ ನಂತರವೇ ಗಂಡ ಸುಧೀರ್ಗೂ ಕೂಡ ಅನುಮಾನ ಬಂದು ಬಾಗಿಲು ಮುರಿದು ಒಳಗೆ ಹೋಗಿರೋದು. ಅರೆಕ್ಷಣ ಅವ್ರ ಗಂಡ ಸುಧೀರ್ಗೂ ಕೂಡ ಶಾಕ್ ಆಗಿದೆ. ಜೊತೆಗೆ ಗಾಬರಿ ಮತ್ತು ದುಃಖಕ್ಕೆ ಅವ್ರಿಗೆ ಏನು ಮಾಡಬೇಕು ಅಂತ ಅರೆಕ್ಷಣ ಒಂದು ಕ್ಷಣ ಗೊತ್ತಾಗಲಿಲ್ವಂತೆ. ನಟಿ ಶೋಭಿತಾ ಶಿವಣ್ಣ ಅವರು ರಾತ್ರಿ ಎಲ್ಲ ಚೆನ್ನಾಗೇ ಇದ್ದರು, ಜೊತೆ ಕುಟುಂಬದ ಜೊತೆ ಮಾತನಾಡಿದ್ರು, ಜೊತೆಗೆ ರಾತ್ರಿ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ಆದರೆ ಈ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಸುಧೀರ್ ಹಾಗೂ ಶೋಭಿತಾ ಇಬ್ಬರು ಕೂಡ ಬೇರೆ ಬೇರೆ ರೂಮ್ನಲ್ಲಿದ್ದರಂತೆ. ಆಫೀಸ್ ಕೆಲಸ ಮಾಡುತ್ತಲೇ ಸುಧೀರ್ ಹಾಗೆ ನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ರಾತ್ರಿ ಶೋಭಿತಾ ತಮ್ಮ ಸಹೋದರಿ ಬಳಿ ತುಂಬ ಹೊತ್ತು ಮಾತನಾಡೋದನ್ನು ಸುಧೀರ್ ಕೇಳಿಸ್ಕೊಂಡಿದ್ರಂತೆ. ಈ ಕುರಿತಾಗಿ ಅವರ ರಿಲೇಷನ್ನೇ ಈಗ ಮಾಧ್ಯಮಗಳ ಮುಂದೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿರೋದು. ಆದರೆ ಗೊತ್ತಾಗಿದ್ದು ಯಾವಾಗ ವಿಷಯ ಅಂತ, ಮುಂಜಾನೆ 8 ಗಂಟೆಗೆ, ನಿನ್ನೆ ಮುಂಜಾನೆ 8 ಗಂಟೆಗೆ ಮನೆ ಕೆಲಸದಾಕೆ ಬಂದು ಶೋಭಿತಾ ಯಾಕೋ ಬಾಗಿಲು ತೆಗೀತಾ ಇಲ್ಲ ಅಂತ ಹೇಳಿ ಸುಧೀರ್ ಬಳಿ ಹೋಗಿ ಹೇಳಿದ್ದಾರೆ. ಅದಾದ ತಕ್ಷಣ ಅರೆಕ್ಷಣ ಗಾಬರಿಯಾದಂಥ ಸುಧೀರ್ ಸುಮಾರು ಅರ್ಧ ಗಂಟೆ ಶೋಭಿತಾ ಅವರು ಒಳಗೇನೋ ಮಾಡ್ತಾ ಇರ್ಬೋದು ಅಥವಾ ನಿದ್ರೆಗೆ ಜಾರಿ ಇರ್ಬೋದು ಅಂತ ಬಾಗಿಲನ್ನು ತಟ್ತಾನೆ ಇದ್ದಾರೆ. ಸುಮಾರು ಹೊತ್ತು ಶೋಭಿತಾ ರೂಮ್ ಬಾಗಿಲು ತೆಗೆದೇ ಇದ್ದಿದ್ದಾಗ ಆಗ ಒಂದು ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದಾರೆ. ಈ ಗಾಬರಿ ಆದ ತಕ್ಷಣವೇ ಅಪಾರ್ಟ್ಮೆಂಟ್ನಲ್ಲಿದ್ದಂಥ ಸ್ನೇಹಿತರು ಜೊತೆಗೆ ಸಂಬಂಧಿಕರಿಗೂ ಕೂಡ ಕರೆ ಮಾಡಿ ವಿಷಯವನ್ನು ತಿಳಿಸ್ಬಿಟ್ಟಿದ್ದಾರೆ. ಅದಾದ ಮೇಲೆ ನಂತರ ರೂಮ್ ಬಾಗಿಲನ್ನು ಇದೇ ಸುಧೀರ್ ಅವರು ಮುರಿದು ಹೋಗಿ ಒಳಗೆ ಹೋಗಿ ನೋಡಿದಾಗ ಅವ್ರಿಗೂ ಕೂಡ ಅಚ್ಚರಿ ಕಾದ್ಬಿಟ್ಟಿದೆ. ರೂಮ್ ಒಳಗೆ ಶೋಭಿತಾ ಅವರು ತಮ್ಮ ಫ್ಯಾನಿಗೆ ಕೊಳನ್ನು ಒಡ್ಡಿರೋ ಸ್ಥಿತಿಯಲ್ಲಿ ಕಂಡು ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ತಕ್ಷಣ ಒಂದು 10 ನಿಮಿಷ ಎಲ್ಲರೂ ಕೂಡ ಮೌನಕ್ಕೆ ಜಾರಿಬಿಟ್ಟಿದ್ರಂತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಾದ ಮೇಲೆ ಇದೇ ಸುಧೀರ್ ಅವರು ಪೊಲೀಸರಿಗೆ ಖುದ್ದಾಗಿ ಫೋನ್ ಮಾಡಿ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಭಾಳಷ್ಟು ನಿಗೂಢವಾಗಿರೋದೇನು ಅಂದರೆ ಈ ಶೋಭಿತಾ ಸಾವಿನ ಬಗ್ಗೆ ಸುಧೀರ್ಗೂ ಕೂಡ ಕಾರಣ ಏನು ಅನ್ನೋದು ಗೊತ್ತಾಗಲಿಲ್ವಲ್ಲ ಅನ್ನೋದಷ್ಟೇ. ಈ ಕುರಿತಾಗಿ ಅವರ ಸ್ನೇಹಿತ ಜೊತೆಗೆ ಸಂಬಂಧಿಯಾಗಿರ್ತಕ್ಕಂಥ ವಿಜಯ್ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಹೇಳಿರೋದು. ಈಗ ಎಲ್ಲ ನಿಟ್ಟಿನಲ್ಲೂ ಕೂಡ ವಿಚಾರಣೆ ನಡೀತೈತೆ. ಯಾಕೆಂದರೆ 1 ವಾರದ ಹಿಂದೆ ಅಷ್ಟೇ ಗಂಡ ಹೆಂಡತಿ ಗೋವಾಕ್ಕೆ ಹೋಗಿ ಬಂದಿದ್ರು ಅನ್ನೋ ಮಾಹಿತಿ ಇದೆ. ಹೈದರಾಬಾದ್ ಪೊಲೀಸರು ಎಲ್ಲ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಶುರು ಮಾಡಿದ್ದಾರೆ. ಜೊತೆಗೆ ಶೋಭಿತಾ ಅವರು 2 ಮೊಬೈಲ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. FSLಗೆ ಕಳಿಸಿದ್ದಾರೆ. ರಿಟ್ರೀವ್ ಆದ ನಂತರ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗಬಹುದು. ಜೊತೆಗೆ ಆ ರೂಮ್ನಲ್ಲಿ ಏನಾದರೂ ಡೆತ್ ನೋಟ್ ಏನಾದರೂ ಸಿಗಬಹುದಾ, ಏನಾದರೂ ಬರೆದಿಟ್ಟಿದ್ದಾರಾ ಅಂತ. ಈ ರೀತಿಯಾಗಿ ಏನಾದರೂ ಕೊನೆಯ ಬಾರಿ ಅವರ ಈ ರೀತಿಯಾದಂಥ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಏನಾದರೂ ಕಾರಣಗಳಿತ್ತಾ ಅನ್ನೋದನ್ನ ಎಲ್ಲಾದರೂ ಒಂದು ಕಡೆ ಡೆತ್ ನೋಟಲ್ಲಿ ಬರೆದಿಟ್ಟಿದ್ರೆ ಅದು ಕೂಡ ಖಾತ್ರಿ ಪಡಿಸ್ಕೊಳ್ಬಹುದಿತ್ತು. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಅದು ಕೂಡ ಯಾವುದೂ ಪತ್ತೆಯಾಗಿಲ್ಲ. ಇನ್ನು ಹಣಕಾಸಿನ ತೊಂದರೆ ಏನಾದರೂ ಇತ್ತಾ, ಜೊತೆಗೆ ಗಂಡನಿಂದ ಏನಾದರೂ ಕಿರುಕುಳ ಇತ್ತಾ, ಏನಾದರೂ ಮಾನಸಿಕವಾಗಿ ಖಿನ್ನತೆಗೆ ಜಾರಿದ್ರ, ಏನಾದರೂ ನೋವಿತ್ತಾ, ಎಲ್ಲವರ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವರ ಸ್ನೇಹಿತರಾದಂಥ ಕಿರುತೆರೆ ಸೀರಿಯಲ್ನ ನಟ ನಟಿಯರಾದಂಥ CM ಗೌಡ, ಹರ್ಷ CM ಗೌಡ, ಜೊತೆಗೆ ಬ್ರಹ್ಮಗಂಟು ಸೀರಿಯಲ್ ನಟಿ ಗೀತಾ ಹೇಳೋ ಪ್ರಕಾರ ಅವ್ರಿಗೆ ತುಂಬ ಮನೆ ಫ್ಯಾಮಿಲಿ ಬಗ್ಗೆ ಬಹಳಷ್ಟು ಕಾಳಜಿ ಇತ್ತಂತೆ. ಹೆಚ್ಚಾಗಿ ಹಣ ಮಾಡಬೇಕು ನಾನು ದುರಾಸೆ ಇರಲಿಲ್ವಂತೆ. ಜೊತೆಗೆ ನಾನು ಬೆಳ್ಳಿ ತೆರೆಯಲ್ಲಿ ಮಿಂಚಬೇಕು, ನಟಿಯಾಗಿ ಕೊನೆಯವರೆಗೂ ಕೂಡ ಇರಬೇಕು ಅನ್ನೋ ಆ ಥರದ ಆಸೆಗಳೇನು ಇರಲಿಲ್ಲ ಅನ್ನೋ ಮಾಹಿತಿಗಳು ಸದ್ಯ ಕೇಳಿಬರ್ತಾ ಇರೋದು. ಜೊತೆಗೆ ಅವರೇನು ಲವ್ ಮ್ಯಾರೇಜ್ ಕೂಡ ಅಲ್ಲ, ಅರೇಂಜ್ಡ್ ಮ್ಯಾರೇಜೇ ಆಗಿದ್ದರು.
ಆರಂಭದಲ್ಲಿ ಮದುವೆ ಆದ ತಕ್ಷಣ ಅವರು ಹೈದರಾಬಾದ್ನಲ್ಲಿ ಸಾಫ್ಟ್ವೇರ್ ಏನೋ ಕೆಲಸ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಮಾಹಿತಿಯನ್ನು ತಮ್ಮ ಸಹ ಕಲಾವಿದರಿಗೆ ಹಂಚಿಕೊಂಡಿದ್ರು ಅಂತ ಅಷ್ಟೇ. ಬಟ್ ಹೆಚ್ಚಾಗಿ ಹುಡುಗನ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಸಹ ಕಲಾವಿದರಿಗೆ ಇಲ್ಲದೆ ಇರೋದು ಸ್ವಲ್ಪ ಈ ನಿಟ್ಟಿನಲ್ಲಿ ಕೊರತೆ ಕಾಣಿಸ್ತಾ ಇರೋದು. ಯಾವುದು ಕಾರಣಕ್ಕೆ, ಜೊತೆ ಗಂಡ ಹೆಂಡತಿಯ ನಡುವೆ ಏನಾದರೂ ವೈಮನಸ್ಸುಗಳೇನಾದರೂ ಇತ್ತಾ ಅಂತ. ಇನ್ನು ಶೋಭಿತಾ ಹಾಗೂ ಪತಿ ಸುಧೀರ್ ನಡುವೆ ಯಾವುದೇ ವೈಮನಸ್ಸಿಲ್ಲ ಅನ್ನೋದು ಆಪ್ತರು ಹೇಳ್ತಾ ಇರೋ ರೀತಿ. ಆದರೆ ಏಕಾಏಕಿ ಈ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕಾರಣ ಏನು ಅನ್ನೋದೇ ಇನ್ನೂ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಆದರೆ ಕೆಲವರು ಹೇಳೋ ರೀತಿ ಪತಿ ವಿರುದ್ಧ ಹಲವು ಅನುಮಾನಗಳನ್ನು ಕೂಡ ಹೊರಹಾಕ್ತಾ ಇರೋದು. ಯಾಕೆಂದರೆ ಇಬ್ಬರೇ ಇದ್ದ ಮನೆಯಲ್ಲಿ ಎಲ್ಲವೂ ಸರಿ ಇರಲಿಕ್ಕೆ ಅದು ಹೇಗೆ ಸಾಧ್ಯ, ಅಥವಾ ಬೆಂಗಳೂರಿಗೆ ಏನಾದರೂ ಶಿಫ್ಟ್ ಆಗಲಿಕ್ಕೂ ಕೂಡ ಏನಾದರೂ ಪ್ಲ್ಯಾನ್ ಮಾಡಿದ್ರಾ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕ್ತಾರೆ. ಜೊತೆಗೆ ಶೋಭಿತಾ ಅವರು ಮತ್ತೆ ಆ್ಯಕ್ಟ್ ಮಾಡೋದು ಆ ಸಾಫ್ಟ್ವೇರ್ ಇಂಜಿನಿಯರ್ ಆದಂಥ ಸುಧೀರ್ಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾರೆ. ಹಾಗಾಗಿ ಅವರಿಬ್ಬರ ನಡುವೆ ಇನ್ನೇನಾದರೂ ಜಗಳಗಳು ಇತ್ತಾ ಅಂತ. ಜೊತೆಗೆ ಅವರು ಕೊನೆಗೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಅವರ ಗಂಡ ಸುಧೀರ್ ಕೂಡ ಮನೆಯಲ್ಲೇ ಇದ್ದಿದ್ದರಿಂದ ಇನ್ನಷ್ಟು ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿಬಿಟ್ಟಿದೆ. ಆದರೆ ಶೋಭಿತಾ ಶಿವಣ್ಣ ಅವ್ರ ಬಗ್ಗೆ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಹೇಳೋದಾದರೆ, ಯಾವುದೇ ಪಾತ್ರ ಕೊಟ್ಟರೆ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು, ಅದಕ್ಕೊಂದು ಅರ್ಥ ತಂದು ಕೊಡ್ತಾಯಿದ್ರಂತೆ. ಬ್ರಹ್ಮಗಂಟು ಧಾರಾವಾಹಿ ಅಷ್ಟೇ ಅಲ್ಲ, ಜೊತೆಗೆ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಸೀರಿಯಲ್ ಆಗಿರ್ಬೋದು, ಕೃಷ್ಣ ರುಕ್ಮಿಣಿ ಸೀರಿಯಲ್ ಆಗಿರ್ಬೋದು, ಗಾಳಿಪಟ, ಮಂಗಳಗೌರಿ, ಮನೆಯವರು, ಮನೆ ದೇವರು, ಹೀಗೆ 12ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಸೈ ಅನ್ಸ್ಕೊಂಡಾರೆ. ಜೊತೆಗೆ ಅವ್ರದ್ದೇ ಆದಂಥ ಒಂದಿಷ್ಟು ಚಾರ್ಮನ್ನು ಗಿಟ್ಟಿಸ್ಕೊಂಡಿದ್ರು, ಒಂದಿಷ್ಟು ಅಭಿಮಾನಿಗಳನ್ನು ಸಂಪಾದಿಸ್ಕೊಂಡಿದ್ರು. 2010ರಲ್ಲಿ ನಟನೆ ಮುಖಾಂತರ ವೃತ್ತಿ ಜೀವನಕ್ಕೆ ಶುರು ಮಾಡಿದ್ದವರು 2023ವರೆಗೂ ಧಾರಾವಾಹಿಯಲ್ಲೇ ಸಕ್ರಿಯರಾಗಿದ್ದರು. ಕಳೆದ ವರ್ಷವಷ್ಟೇ ಮದುವೆ ಆಯಿತು. ಅದಾದ ನಂತರ ನಟನೆಯನ್ನು ಕೂಡ ತೊರೆದು ಹೈದರಾಬಾದ್ನಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ರು. ಆದರೆ ಮೊದಲಿಗೆ ಏನೋ ಕದ್ದು ಮುಚ್ಚಿ ಮದುವೆ ಆಗಿಬಿಟ್ರು. ಅಫಿಷಿಯಲಾಗಿ ಎಲ್ಲೂ ಕೂಡ ಅನೌನ್ಸ್ ಮಾಡ್ಕೊಳ್ಳಿಲ್ಲ. ಹುಡುಗನ ಬಗ್ಗೆ ಎಲ್ಲೂ ಕೂಡ ಆಪ್ತರ ಬಳಿಯೂ ಕೂಡ ಹಂಚಿಕೊಳ್ಳಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೂಡ ಅವರು ಎಲ್ಲೂ ಕೂಡ ಓಪನ್ ಅಪ್ ಆಗಿ ಮಾತಾಡಲಿಲ್ಲ ಅನ್ನೋದಷ್ಟೇ ಕುತೂಹಲ. ಯಾಕೆಂದ್ರೆ ತಮ್ಮ ಪತಿ ಯಾರು, ಆತನ ಕೆಲಸ ಏನು ಅನ್ನೋದನ್ನ ಸಹ ಕಲಾವಿದ್ರ ಬಳಿಗೂ ಕೂಡ ಹೇಳ್ಕೊಳ್ಳಿಲ್ಲ ಅಂತ. ಆದರೆ ಇನ್ನೂ ಹೆಚ್ಚಿನ ಕುತೂಹಲವನ್ನು ಮೂಡಿಸಿರೋದು ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೊನೆಯದಾಗಿ ಒಂದು ಬಾಲಿವುಡ್ ಹಾಡನ್ನು, ಅದು ನಿರ್ವಾಣ ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಗಾಯಕರೊಬ್ಬರು ಹಾಡ್ತಾ ಇರೋ ವಿಡಿಯೋನ ಪೋಸ್ಟ್ ಮಾಡಿದರು. ಆದರೆ ಅದರಲ್ಲಿ ಅಷ್ಟೇನು ಸ್ಪೆಷಾಲಿಟಿ ಇಲ್ಲದೇ ಇದ್ದರೂ ಕೂಡ ಈ ಹಾಡಿನ ಮುಖಾಂತರ ಏನಾದರೂ ಒಂದಿಷ್ಟು ಸೂಚನೆಗಳನ್ನು ಬಿಟ್ಟು ಹೋಗ್ಬಿಟ್ರಾ ಅಂತ. ಯಾಕೆಂದರೆ ಆ ಥರದ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರೋದು. 1984ರಲ್ಲಿ ತೆರೆಕಂಡಂಥ ಶರಾಬಿ ಬಾಲಿವುಡ್ ಚಿತ್ರದ ಇಂತಜಾರ್ ಕಿ ಹಾಡನ್ನು ಅವ್ರು ಪೋಸ್ಟ್ ಮಾಡಿರೋದು. ಅದರ ಅರ್ಥ ಕಾಯ್ತಾ ಇದ್ದೀನಿ ಅನ್ನೋ ಹಾಡಿನ ಮುಖಾಂತರ ನಾನು ಇನ್ನೆಲ್ಲೋ ಹೋಗ್ತಾ ಇದ್ದೀನಿ, ಈ ಒಂದು ಇಹಲೋಕವನ್ನು ತ್ಯಜಿಸ್ತಾ ಇದ್ದೀನಿ, ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ಏನೋ ಮಾತನ್ನು ಹೇಳಲಿಕ್ಕೆ ಅಥವಾ ಹೊರ ಹಾಕ್ಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ರಾ ಅಂತ. ನವೆಂಬರ್ 16ರಿಂದ ಶೋಭಿತಾ ಇನ್ಸ್ಟಾಗ್ರಾಮ್ನಲ್ಲಿ ಹಾಡಿನ ತುಣುಕಿನ ವಿಡಿಯೋ ಹಾಕಿಬಿಟ್ಟಿದ್ದಾರೆ. ಬಳಿಕ ಅವರು ಯಾವುದೇ ಪೋಸ್ಟನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಲ್ಲ. ನವೆಂಬರ್ 16ರಿಂದಲೂ ಇಲ್ಲಿಯವರೆಗೂ ಕೂಡ ಅವರು ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ರ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರೋದು. ಏಕೆಂದರೆ ಆ ರೀತಿಯಾದಂಥ ಅರ್ಥಗರ್ಭಿತ ಹಾಡನ್ನು ಅವರು ಪೋಸ್ಟ್ ಮಾಡಿದ್ದಾರೆ. ಇದ್ರ ಮುಖಾಂತರ ಏನಾದರೂ ಸೂಚನೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಾ ಅಂತ. ಬಟ್ ವಿಧಿಯಾಟವೇ ಬೇರೆ ಆಗಿತ್ತು. ಅವರ ಸಾವನ್ನು ಯಾರ ಕೈಲೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದಷ್ಟೇ ನಮ್ಮ ದುರ್ದೈವ ಅಂತ ಹೇಳ್ಬೋದಷ್ಟೇ. ಆದರೆ ಅವರ ಸಾವು ನೋವಿನ ಸಂಗತಿ ಅವರ ಕುಟುಂಬದವರಿಗೆ ಒಂದಿಷ್ಟು ಧೈರ್ಯ ತುಂಬೋ ಕೆಲಸವಾಗಲಿ. ಇಂಥ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಇರಬೇಕು. ಆದರೆ ಈ ರೀತಿಯಾದಂಥ ಆತುರದ ನಿರ್ಧಾರಗಳಿಂದ ಒಳ್ಳೊಳ್ಳೆ ಕಲಾವಿದರು ಇಂಥ ಅರ್ಧ ವಯಸ್ಸಿಗೆ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸ್ತಾ ಇದ್ದಾರಲ್ಲ ಅನ್ನೋದಷ್ಟೇ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ, ಧೈರ್ಯ ತಂದ್ಕೋಬೇಕಾಗುತ್ತೆ. ಜೊತೆಗೆ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಯಾರಾದರೂ ಗೆಳೆಯರ ಜೊತೆ ಒಂದಿಷ್ಟು ಮಾತುಕತೆಯನ್ನಾದರೂ ನಡೆಸಬೇಕಾಗತ್ತೆ ಅನ್ನೋದಷ್ಟೇ ನನ್ನ ಕಾಳಜಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.